ಈ ನಮ್ಮ ಕಲಿಯುಗದಲ್ಲಿ ದೇವರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ. ಅದರಲ್ಲೂ ಕೃಷ್ಣ ಅಂದರೆ ಇನ್ನೂ ತುಂಬ ಇಷ್ಟ. ಅದರಲ್ಲೂ ಗೋಪಾಲಕೃಷ್ಣ ಅಂತಂದರೆ ನೋಡಲು ಪ್ರತಿಯೊಬ್ಬರಿಗೂ ತುಂಬ ಇಷ್ಟಪಡ್ತಾರೆ. ಅವರ ದರ್ಶನ ಮಾಡ್ಕೋಬೇಕು, ಅವ್ರನ್ನ ನೋಡಬೇಕು ಅಂತ. ನಾವು ಅದೇ ಥರ ತುಂಬ ಹಳೆಯ ದೇವಸ್ಥಾನದ ಗೋಪಾಲಕೃಷ್ಣ ದೇವಸ್ಥಾನವನ್ನು ಸೇರಬೇಕು, ನೋಡಬೇಕು, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಕಾತುರದಿಂದ ಸುಮಾರು 105 ಕಿಲೋಮೀಟ್ರ್ ದೂರದ ಮಧುಗಿರಿ ಬೆಟ್ಟಕ್ಕೆ ನಾವು ಬಂದ್ವಿ. ಅಲ್ಲಿ ಬಂದ ಫಸ್ಟು ಅಲ್ಲಿ ಶ್ರೀ ಕೋಟೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿ ದರ್ಶನ ಮಾಡಿದ್ವಿ. ಆಮೇಲೆ ಕೋದಂಡ ರಾಮಸ್ವಾಮಿ ದರ್ಶನ ಆದ ನಂತರ ಮಧುಗಿರಿ ಇತಿಹಾಸ ನೋಡೋದಾದರೆ ಹಿಂದೆ ಜೇನು ಬೆಟ್ಟ ಅಂತ ಇತ್ತು, ನಂತರ ಮದ್ದಗಿರಿ ಆಯಿತು. ಆ ನಂತರ ಕಾಲದಲ್ಲಿ 20ನೇ ಈ ಶತಮಾನದ ಈಗಿನ ಮಧುಗಿರಿ ಎಂದು ಬದಲಾಯಿತು. ಒಂದು ಮಧುಗಿರಿ ಹೆಸರಿನ ಒಂದು ಚಿಕ್ಕ ಕತೆ. ಕೋಟೆ ನೋಡೋದಾದರೆ ಇದು 1601ರಲ್ಲಿ ನಾಡಪ್ರಭು ಇಮ್ಮಡಿ ಚಿಕ್ಕಪ್ಪನವರು ಈ ಗಿರಿದುರ್ಗವನ್ನು ಕಟ್ಟಿಸಿದ್ರು ಅಂತ ಒಂದು ಕಡೆ ಇತ್ತು. ಅಂದರೆ ಇನ್ನೊಂದು ಕಡೆ ಪಾಳ್ಯಗಾರರಾಗಿದ್ದ ರಾಜ ಹಿರೇಗೌಡರು ಕಟ್ಟಿಸಿದ್ರು ಅಂತ ಇನ್ನೊಂದು ಕಡೆ ಇದೆ. ಈ ಬೆಟ್ಟ ಸುಮಾರು 1200 ಮೀಟರು ಅಥವಾ 3930 ಅಡಿ ಎತ್ತರವಿದೆ. ಈ ನಯನ ಮನೋಹರವಾದ ಬೃಹತ್ ಜಾರುಬಂಡೆ ಅಂತಿರುವ ಹೆಬ್ಬಂಡೆ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಬೆಟ್ಟವಾಗಿದೆ ಅನ್ನೋದು ನಮಗೆಲ್ಲರಿಗೂ ಖುಷಿ. ಇದು ಮೈಸೂರಿನ ಆಳ್ವಿಕೆಯಲ್ಲಿ ಈ ಮಧುಗಿರಿ ಒಂದು ಮುಖ್ಯ ಠಾಣೆ ಆಗಿರ್ತಾರೆ. ಹಂಗಾಗಿ ಮೈಸೂರಿನ ಅರಸರು, ಆಮೇಲೆ ಹೈದರಾಲಿ, ಟಿಪ್ಪು ಸುಲ್ತಾನ್, ಮರಾಠರು ಈ ಕೋಟೆಯನ್ನು ವಿಸ್ತರಣೆ ಮಾಡಿ ಕಟ್ಟಿದ್ರು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಆ ವಂಶಸ್ಥರು ಈ ಕೋಟೆಯನ್ನು ಮತ್ತಷ್ಟು ಕಟ್ಟಿದ್ದಾರೆ ಅನ್ನೋದು ಒಂದು ಕಥೆಯಲ್ಲಿದೆ ಅನ್ನೋದು ಇತಿಹಾಸ. ಈ ಕೋಟೆಗೆ 15 ಬಾಗಿಲುಗಳಿದೆ. ಅದರಲ್ಲಿ ಅಂತರಾಳದ ಬಾಗಿಲು, ದಿಡ್ಡಿ ಬಾಗಿಲು, ಮೈಸೂರಿನ ಬಾಗಿಲು ಅಂತ ಹೇಳ್ಬಿಟ್ಟು ಒಂದು 3 ಬಾಗಿಲುಗಳು ಇಂಪಾರ್ಟೆನ್ಸ್ ಇದೆ, ಅಂದರೆ ಪ್ರಮುಖವಾದವು ಅಂತ ಹೇಳ್ತಾರೆ. ನೋಡಿ ಕೋಟೆ ವ್ಯೂಸು, ಕೆಳಗಿನಿಂದ ಕೋಟೆ ವ್ಯೂಸ್ ಎಂಟ್ರೆನ್ಸ್ ಇದು. ನಾವು ಇದ್ದೀವಿ ಈಗ ಎಂಟ್ರೆನ್ಸ್ ಇದ್ದೀವಿ ನಾವು. ಇದು ಈಗ ಜಸ್ಟ್ ಎಂಟ್ರೆನ್ಸ್ ಇದೆ. ಎಷ್ಟು ವ್ಯೂಸು ತುಂಬ ಚೆನ್ನಾಗಿದೆ ರೀ. ಕೋಟೆ ನೋಡೋದಾದರೆ ಇದು ಮೊದಲ ಬಾಗಿಲು. ಇವಾಗ ನಾವು ಹೋಗ್ತಾ ಇರೋ ಅಂಥದ್ದು ಇದು ಮೊದಲನೇ ಬಾಗಿಲು. ಪ್ರತಿ ಹೆಜ್ಜೆಯಲ್ಲೂ ಆ ಗೋಪಾಲಕೃಷ್ಣ ನೋಡಲು ಕಾತುರ. ನೋಡಿ ಹೆಂಗಿದೆ ಮೆಟ್ಲು ನೋಡಿ. ನೋಡಿ ಇದು ಅವತ್ತಿನ ಕಾಲದ ಆರ್ಚು, ಎಂಟ್ರೆನ್ಸು, ಕೋಟೆ ಎಂಟ್ರೆನ್ಸು. ಇದು ಕಸದ ಬುಟ್ಟಿ ನೋಡಿ ಹೇಗಿದೆ ನೋಡಿ, ಹೇಗಿದೆ ನೋಡಿ, ಹಿಂಗೆ ನೋಡಿ, ಹಿಂಗೆ ನೋಡಿ, ಹೇಗಿದೆ ನೋಡಿ. ಸ್ನೇಹಿತರೆ, ಈಗ ನೀವು ಏನು ನೋಡ್ತಾ ಇದ್ದೀರಾ ಇದು ಈಗ ಇಲ್ಲ, ಬಿದೋಗ್ಬಿಟ್ಟಿದೆ. ತುಂಬ ಹಳೆ ಕೋಟೆ ಆಗಿರೋ ಕಾರಣದಿಂದ ಬಿದೋಗಿದೆ. ನಾವು ಇದನ್ನು ಕೋಟೆ ಸುಮಾರು ವರ್ಷಗಳ ಹಿಂದೆ ಇರೋಂಥ ಹಳೆ ಫೋಟೇಸ್ನ ನಾವು ತಗೊಂಡು ಇದು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡ ಕೋಟೆ ಇದು. ಒಂದು ಮತ್ತು 2 ಬಾಕಲ ಮಧ್ಯದಲ್ಲಿ ಬರುತ್ತೆ. ಇದು ತುಂಬ ಎತ್ತರದಲ್ಲಿಲ್ಲ, ತುಂಬ ಕೆಳಭಾಗದಲ್ಲೇ ಇರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಇರುತ್ತೆ. ಮೊದಲನೇ ಬಾಗಿಲು ನಂತರ 2ನೇ ಬಾಗಿಲು ಮಧ್ಯದಲ್ಲಿ ಒಂದು ರಾಜರು ಬಂದು ನಿಂತ್ಕೊಳ್ಳೋದಕ್ಕೆ ಈ 3 ಬಾಗಿಲು ಇರೋವಂಥ ಕೋಟೆ ಕಣ್ಮುಂದೆಗಡೆ ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಹಿಂದೆ ಇತ್ತು, ಇವಾಗೆಲ್ಲ ಇಲ್ಲ, ಬಿದೋಗ್ಬಿಟ್ಟಿದೆ. ಬಟ್ ಬೀಳೋಕ್ಕಿಂತ ಮುಂದೆ ಏನಿತ್ತು ಅಂತಂದರೆ ತಮ್ಮ ಜನತೆ ಬಂದವರೆಲ್ಲ ಅವರವರ ಹೆಸರುಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇರಲಿ, ಅವರವ್ರ ಅಭಿಪ್ರಾಯ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೋಟೆ ಬಂದಿರ್ತೀವಿ ಅನ್ನೋ ಒಂದು ನಮ್ಮ ಗುರುತು ಇರಬೇಕು ಅಂತ ಎಲ್ಲ ಆಸೆ ಪಡ್ತಾ ಇರ್ತಾರೆ. ಕಲಿಯುಗ ನಡೀಲಿ. ಓಕೆ, ಇನ್ನು ಮುಂದಕ್ಕೆ ಹೋಗೋಣ, ನೋಡೋಣ. ಥ್ಯಾಂಕ್ ಯು. ತುಂಬ ಬಿಸಿಲಲ್ಲಿ ಬಂದವರಿಗೆ ಕೋಟೆಯ 2ನೇ ಬಾಗಿಲ ಹತ್ರ ನೆರಳು ಕೊಡ್ತಾ ಇರೋ ಅಂತ ಇದೊಂದು ದೊಡ್ಡ ಬಂಡೆ ಚೆನ್ನಾಗಿದೆ. ತುಂಬ ದೊಡ್ಡ ಬಂಡೆ. ಒಂದು 15-20 ಜನ ಆರಾಮಾಗಿ ಕುತ್ಕೋಬೋದು. ಸಡನ್ನಾಗಿ ಮಳೆ ಬಂದರು
ಅಥವಾ ತುಂಬ ಬಿಸಿಲಿದ್ರು ನೋಡಿ, ಇದು 2ನೇ ಬಾಗಿಲು, ಕೋಟೆ 2ನೇ ಬಾಗಿಲು. ಕೋಟೆ ಅಂದರೆ ಬೆಟ್ಟದ ಕೋಟೆಗೆ 2ನೇ ಬಾಗಿಲು. ಇದು 2ನೇ ಬಾಗಿಲು ಸಂದರ್ಭದಲ್ಲಿ ಮಳೆ ಬಂದರು ಅಥವಾ ತುಂಬ ಬಿಸಿಲಾದರೂ ಒಂಥರ ಜಾರು ಬಂಡೆ ಥರ ಇದೆ. ನೋಡ್ತಾ ಇದ್ದೀರಾ ನೀವು, ಒಂಥರ ಜಾರು ಬಂಡೆ ಥರ ಇದೆ. ಬಟ್ ಆದರೆ ಸೇಫ್ಟಿಯಾಗಿ ಕುತ್ಕೋಬೇಕು. ಸೇಫ್ಟಿ ಈಸ್ ಮೋಸ್ಟ್ ಇಂಪಾರ್ಟೆನ್ಸ್. ಪ್ಲೀಸ್ ಡೋಂಟ್ ಸ್ಕಿಪ್ ಯುವರ್ ಸೇಫ್ಟಿ. ಓಕೆ, ಇನ್ನು ಮುಂದೆ ಹೋಗೋಣ. ನಮ್ಮ ಅದೃಷ್ಟಕ್ಕೆ ಸೂರ್ಯಗುಡ ನೋಡ್ತಾ ಇದ್ದೀರಾ, ಸೂರ್ಯಗುಡ ಸ್ವಲ್ಪ ತಣ್ಣಗಿದ್ದಾನೆ ನೋಡಿ. ವ್ಯೂಸ್ ತುಂಬ ಚೆನ್ನಾಗಿದೆ, ಮಧುಗಿರಿ ವ್ಯೂಸು ನೋಡ್ತಾ ಇದ್ದೀರಾ. ಮಧುಗಿರಿ ತುಂಬ ಇದಿಷ್ಟು ಮಧುಗಿರಿನೇ. ಇನ್ನು ಫುಲ್ಲು ಟಾಪ್ ಹೋಗಿ ನಿಮ್ಗೆ ಅಲ್ಲಿದ್ದ ನಿಮಗೆ ವ್ಯೂಸನ್ನು ಕೊಡ್ತೀನಿ, ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಾಸಿ ಅಲ್ಲಿ ಮೇಲೆ ಕಟ್ಟಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೇಗೆ ಹೋಗಿದಾರೆ ಗೊತ್ತಾಗ್ತಾಯಿಲ್ಲ. ಆದರೂ ಕೂಡ ಅದು ಮ್ಯಾಕ್ ಹೋದ್ರೆ ನೋಡಿದ್ರೆ ಒಂದು ವೇಳೆ ಏನಾದರೂ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಆದರೂ ಅಲ್ಲಿ ಕೂಡ ಈ ಸೈನಿಕರು ಮಾಮೂಲಿ ಕಾವಲು ಇರ್ತಾರಲ್ಲ, ಆ ಸೈನಿಕರು ಅಲ್ಲಿ ಇರೋದಕ್ಕೋಸ್ಕರ, ಅಂದರೆ ಬೇರೆ ಎಲ್ಲ ಕಡೆಗೂ ಬರ್ತಾ ಇರೋ ಗಮನಿಸ್ಕೋದಕ್ಕೋಸ್ಕರ ಅಲ್ಲಿ ಕಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಬಿದ್ದೋಗಿದೆ ಕೋಟೆ. ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಇವರೆಲ್ಲ ದಾಳಿ ಮಾಡಬೇಕಾದ್ರೆ ಇದು ಅನಾಹುತ ಆಗಿದೆ ಅಂತ ಈ ಕೆಳಗಡೆಲ್ಲ ಬರೆದಿದ್ದಾರೆ. ಸ್ವಲ್ಪ ತುಂಬ ನೋವಾಗೋಂಥ ಸಂಗತಿ ಇದು. ಇದು ಎಲ್ಲ ಕಡೆ ಕಾಮನ್ನು, ಎಲ್ಲ ಕೋಟೆಯಲ್ಲೂ ಇದು ಕಾಮನ್ನು. ಆಗಿನ ನಮ್ಮ ಹಿರಿಯರು ಕೋಟೆ ಕಟ್ಟಿದ್ದಾರೆ, ಈಗಿನ ಜನತೆ ಕೋಟೆ ಮೇಲೆ ಬರೆದಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ನೋಡಿ ಮೆಟ್ಲು ತುಂಬ ಚೆನ್ನಾಗಿ ಎಷ್ಟೋ ವರ್ಷಗಳ ಕಾಲ 1601ರಲ್ಲಿ ಅಲ್ಲಿ ಮುಂದೆಗಡೆ ಬೋರ್ಡಲ್ಲಿ ನೋಡಿದ್ರೆ, ಆ ಟೈಮಿಗೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇದನ್ನು ಕೋಟೆನ ಎಸ್ಟಾಬ್ಲಿಷನ್ ಮಾಡಿದ್ರು ಅನ್ನೋದೊಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಕೇಳ್ತಾ ಇದ್ದರೆ ನಮಗೇ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮಧುಗಿರಿ ಹತ್ತತ್ರ ನಾವು ಹುಟ್ಟಿರೋದಕ್ಕೆ, ಇದನ್ನು ಈ ಎಕ್ಸ್ಪ್ಲೋರ್ ಮಾಡ್ತಾ ಇರೋದಕ್ಕೆ ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನೋಡಿ ಇಲ್ಲೇ ಚಿಕ್ಕದಾಗೆ ತುಂಬ ಇದಿದೆ, ಜಾರು ಬಂಡೆ ಥರ. ಲಾಸಿ ಹೋದರೆ ಇಲ್ಲಿ ಯಾವುದಾದ್ರೂ ಯುದ್ಧ ಸಮಯದಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಹಿಂಗೆ ಇದು ಕೋಟೆ, ಇದು ನೋಡ್ತಾ ಇದ್ದೀರಾ ನೋಡಿ. ಇದು ಒಂದು ನೋಡಿ, ಇದು ಒಳಗೆ ಬರ್ತೀವಿ ನಾವು, ಒಳಗೆ ಬಂದೈತೆ. ಇದೊಂದು 2 ಇದೊಂದು 3. ಇಲ್ಲೆಲ್ಲ ಸೈನಿಕರು ಕಾವಲ ಇರೋರು ಕಾವಲಿಗಿದ್ದು ಕೆಳಗಡೆಯಿಂದ ಯಾರಾದರೂ ಶತ್ರುಗಳು ದಾಳಿ ಮಾಡಿದ್ರೆ ಇಲ್ಲಿದ್ದ ಫಿರಂಗಿ ಇದ್ದ ದಾಳಿ ಮಾಡೋರಂತೆ. ಇದು ಒಂದು ಚಿಕ್ಕ ಕತೆ. ಬಹುಶಃ 4ನೇ ಬಾಗಿಲು ಅನಿಸುತ್ತೆ ಇದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ತುಂಬ ಸುಂದರವಾಗಿ ಕಟ್ಟಿದ್ದಾರೆ ನೋಡಿ. ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಇದು 5ನೇದೋ ಮತ್ತು 6ನೇದೋ ಈ ಬರ್ತಾ ಇದರಲ್ಲಿ ಈ ಕೋಟೆ, ಸುಂದರವಾದ ಕೋಟೆ ನೋಡ್ತಾ ಮರ್ತೇ ಹೋದೆ ಕೌಂಟಿಂಗು. ಇದು ಒಂದು ಬಾಗಿಲು ತುಂಬ ಸುಂದರವಾಗಿದೆ. ಏನಕ್ಕೆ ಈ ಥರ ಹಲವಾರು ಹಿಂಗೆ ಸೈಡ್ಗೆ ಎಲ್ಲ ಕೋಟೆ ಹಿಂಗೆ ಬಾಗಿಲು ಕಟ್ಟಿದ್ದಾರೆ ಅಂತಂದರೆ, ಯುದ್ಧ ಕಾಲದಲ್ಲಿ ಶತ್ರುಗಳು ಡೈರೆಕ್ಟಾಗಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ದೊಡ್ಡ ಬಾಗಿಲು, ಇದೊಂದು ದೊಡ್ಡ ನೋಡಿ. ಇಲ್ಲಿ ಮಧುಗಿರಿಯಲ್ಲಿ ಹೆಣ್ಣು ಮಕ್ಕಳು ಬೆಟ್ಟ ಹತ್ತಕ್ಕೆ ಆಗೋದಿಲ್ಲ, ಬಂದು ತುಂಬ ಖುಷಿಯಿಂದ ಹಸುಗಳಿಗೆ ಹುಲ್ಲು ಕೊಯ್ತಾ ಇದೀವಿ ಅಂತ ಅವ್ರ ಬಾಯಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮ ಇದೇನಕ್ಕೆ ಯೂಸ್ ಮಾಡ್ತೀರಾ? ಹಸುಗಳಿಗೆ ಹುಲ್ಲು. ಇವರಿಗೆಲ್ಲ ನಿಮ್ಮ ಎಲ್ಲರ ಕಡೆಯಿಂದ ಒಂದು ಅವರಿಗೆ ಖುಷಿ ಆಗೋಂಥದ್ದು ಒಂದು ಧನ್ಯವಾದಗಳು ಹೇಳೋಣ. ಊಟ ಮಾಡಿದ್ರಾ? ಇನ್ನೂ ಇಲ್ಲ ಅಂತ ಹೇಳ್ತಾರೆ ನೋಡಿ. ಆಲ್ರೆಡಿ ಇವಾಗ 10 ಗಂಟೆ ಆಗಿದೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಹೊರಡು ಬರ್ತೀವಿ.